ಇವತ್ತಿನ ಬ್ಲಾಗ್ನ ಕೆಮ್ಮಿಂದ ಸ್ಟಾರ್ಟ್ ಮಾಡೋಂಗಾಗಿದೆ. ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ ಗುಬ್ಬಿಯಿಂದ. ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ಬಂದು ಸಂಕ್ರಾಂತಿ ಹಿಂದಿನ ದಿವಸ ಅಂದರೆ ಸೋಮವಾರ. ಸೊ ನಾಳೆನೇ ಸಂಕ್ರಾಂತಿ. ನನ್ನ ಒಂದು ಹಬ್ಬದ ಪ್ರಿಪ್ರೇಷನ್ ಹೇಗಿರುತ್ತೆ ಅಂತ ಆಲ್ರೆಡಿ ನನ್ನ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ನೋಡ್ಕೊಂಬನ್ನಿ. ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿಬಿಡಿ ಸ್ನೇಹಿತರೆ. ತಿಂಡಿ ಏನು ಮಾಡಿದೆ ಅಂತ ಅಂದರೆ ಚಿತ್ರಾನ್ನ. ಸೊ ನಾಳೆ ಏನೇನು ಮಾಡ್ಕೊಳ್ಳೋದು ಎಲ್ಲನೂ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಇವಾಗ ಪೂಜಾ ರೂಮ್ ಕ್ಲೀನ್ ಮಾಡ್ಕೊಬೇಕು. ಸೊ ಹೇರ್ ಸ್ಟೈಲ್ ಹೇಗಿದೆ ಅಂತ ಆಲ್ರೆಡಿ ನಾನು ತೋರಿಸಿದ್ದೀನಿ. ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಸೊ ಇನ್ನೂ ಹೆಂಗೆ ಕಾಣಿಸ್ತಾ ಇದೆಯಾ ಅದಿನ್ನು ಈ ಥರ ಹೇರ್ ಸ್ಟೈಲ್ ಮಾಡಿಕೊಂಡು ಅಂತ, ಚೆನ್ನಾಗಿದೆ ಅಂತಂದರು. ಸೊ ಖುಷಿ ಆಯಿತು, ಎಲ್ಲಿ ಬೈತಾರೋ ಅಂತ ಅಂದ್ಕೊಂಡಿದ್ದೆ. ಏನು ಅಂತಂದರೆ ಇವಾಗ ಹೋಗಿ ಎಲ್ಲ ತೊಗೊಂಬಂದರು ತರಕಾರಿ ಜೊತೆಗೆ. ಗೊತ್ತೇ ಇದೆಯಲ್ಲ ಸಂಕ್ರಾಂತಿ ಹಬ್ಬ ಅಂದರೆ ಗೆಣಸು, ಕಡಲೆಕಾಯಿ ಇದನ್ನೆಲ್ಲ ಬೇಯಿಸುವಂಥದ್ದು, ಅದನ್ನೆಲ್ಲ ತೊಗೊಂಬಂದಿದ್ದಾರೆ. ಎಳ್ಳು ಬೆಲ್ಲ ಕೂಡ ಪ್ರಿಪೇರ್ ಆಗಿದೆ. ಅದ್ರ ಜೊತೆಗೆ ಇವತ್ತೇನು ಅಂದರೆ ಸಿಂಪಲ್ಲಾಗಿ ಮಜ್ಜಿಗೆ ಸಾಂಬಾರು ಮಾಡಿದ್ದೀನಿ. ಅದನ್ನು ಕೂಡ ವೀಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಜೊತೆಗೆ ಏನು ಅಂದರೆ ನೆನ್ನೆ ವೀಡಿಯೋ ಕೂಡ ಹಾಗೆ ಇದೆ, ಅದನ್ನು ಕೂಡ ಸ್ವಲ್ಪ ನೋಡ್ಕೊಂಬನ್ನಿ. ಅದಾದ ನಂತರ ಸಿಗ್ತೀನಿ ಸ್ನೇಹಿತರೆ. ನೋಡಿ ಇವತ್ತು ಬಿಸಿಲು ಬಂದಿದೆ. ಕೊಬ್ಬರಿ ಬೆಲ್ಲ ಎಲ್ಲನೂ ಬಿಸಿಲಲ್ಲಿ ಇಟ್ಟಿದ್ದೀನಿ ಒಣಕ್ಕೊಳ್ಳಿ. ರೋಹಿತ್ಗೆ ಒಂದು ಮರ ತರಕ್ಕೆ ಕಳಿಸಿದ್ದೀನಿ. ತುಂಬ ಟಾಪು ಮೇಲೆ ಹತ್ತಕ್ಕೆ ರೋಹಿತಂಗೆ ಕಳಿಸಿದ್ರೆ ನಾನು ಹೋಗಲ್ಲ ಅಂತಾನೆ, ಯಾಕೆಂದರೆ ಸುಸ್ತಾಗುತ್ತೆ ಹತ್ತಕ್ಕೆ ಅಂತ. ನೋಡಿ ಬಂದ. ಇದು ಹೇಳ್ಬೇಕಂತಂದರೆ ಭಾನುವಾರದ ಬ್ಲಾಗೇ. ಸೊ ಅದರ ಒಂದು ಬ್ಲಾಗ್ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಜೊತೆಗೆ ಸೋಮವಾರದ ಬ್ಲಾಗ್ ಕೂಡ ಇರುತ್ತೆ. ಇವತ್ತು ತೋರಿಸೋದ್ನೆಲ್ಲ ಎಳ್ಳು ಬೆಲ್ಲ ಎಲ್ಲ ಒಣಗೋದಕ್ಕೆ ಇಟ್ಟಿದ್ದೆ. ಅದು ಒಣಗ್ತಾ ಇದೆ. ಇವಾಗೆಲ್ಲ ರೆಡಿ ಮಾಡ್ಕೊಬೇಕು. ಹೇಗೆ ರೆಡಿ ಮಾಡ್ಕೊತೀನಿ ಏನು ಅಂತ ಎಲ್ಲನೂ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವಾಗ ಕಡಲೆ ಬೀಜ ಹುರ್ಕೋಬೇಕಾಗತ್ತೆ. ಒಂದು 3/4 kg ಅಷ್ಟು ಕಡಲೆ ಬೀಜನ, ಅಂದರೆ ಕಡಲೆ ಬೀಜ ಎಲ್ಲ ಒಂದು ಅಳತೆನಲ್ಲಿ ಹಾಕ್ಕೋತಾ ಇದ್ದೆ. ಅಂದರೆ ಒಂದು 3/4 kg ಮಾಡ್ಕೋತಾ ಇದ್ದೀನಿ. 1 kg ಯಾಕೆ ಹಾಕ್ತಾಯಿಲ್ಲ ಅಂದರೆ ಜಾಸ್ತಿ ಆಗುತ್ತೆ ಅಂತ. ಜೊತೆಗೆ ಪ್ರತಿ ವರ್ಷ ಒಂದು ಅರ್ಧ ಕೆ ಜಿದೇ ಮಾಡ್ತಾಯಿದ್ದು. ಸಲ ಸ್ವಲ್ಪ ಕಡಿಮೆ ಬಂತು ಅಂದರೆ ಅಣ್ಣಂಗೆಲ್ಲ ಕೊಟ್ಟು ಕಳಿಸ್ಬೇಕು, ಸಮೀಕ್ಷಾ ಬರೋದಕ್ಕೆ ಹೋಗ್ತಾಳೆ ಅಂತ. ಹಂಗಾಗಿ ಈ ಸಲ ಏನೂ ತೊಗೊಂಡು ಹೋಗೋಕ್ಕಾಗಲಿಲ್ಲ. ಅಣ್ಣಂಗೆ ಬಂದು ಹೋದರು ಅಲ್ಲೇ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಒಂದು 3/4 kg ಮಾಡೋಣ ಇದ್ರೆ ಮನೆಯಲ್ಲಿ ಜೀರಿಗೆಪಪ್ಪೆ ಎಲ್ಲ ಇದಕ್ಕೆ ಆಗ್ತಿರ್ಲಿಲ್ಲ. ಇವಾಗ ಸ್ವಲ್ಪ ಇಷ್ಟ ಆಗುತ್ತೆ ಸುಜಿತ್ಗೆ ಎಲ್ಲ. ಇವಾಗ ಎಲ್ಲನೂ ಕೂಡ ಒಂದೊಂದು 3/4 kg ಕಡಲೆ, 3/4 kg ಕಡಲೆ ಬೀಜ, 3/4 kg ಹಿಂಗೆ ಹಾಕಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ಪ್ರತಿ ವರ್ಷ ಅಣ್ಣಂಗೆ ಕೊಟ್ಟು ಕಳಿಸ್ತಿದ್ದೆ. ಈ ವರ್ಷ ಲೇಟ್ ಆಯಿತು, ಇನ್ನು ಈಗ ಮಾಡ್ತಿದ್ದೀನಿ. ನಮ್ಮ ಅಣ್ಣ ಬಂದು ಕಬ್ಬು ತಗೊಂಡು ಹೋದರು. ಇನ್ನು ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಇಟ್ಟಿದ್ದೆ. ಅಮ್ಮ ನೋಡಿದ್ರೆ ಪದೇ ಪದೇ ಫೋನ್ ಮಾಡ್ತಾನೆ ಇದ್ದರು. ಅದಕ್ಕೋಸ್ಕರ ಇವಾಗ ಟ್ಯಾಬಲ್ಲಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅಮ್ಮಂಗೆ ಫೋನ್ ಮಾಡ್ಕೊಂಡು ಮಾತಾಡಿಕೊಂಡು ಕಡಲೆ ಬೀಜ ಹುರಿತಾ ಇದ್ದೀನಿ. ಸೊ ನನ್ನ ಹತ್ರ ಒಂದೊಂದು ಸಲ ಟ್ಯಾಬಲ್ಲಿ ಎಡಿಟಿಂಗ್ ಮಾಡ್ತೀನಿ, ಒಂದೊಂದು ಸಲ ಫೋನಲ್ಲಿ ಮಾಡ್ತೀನಿ. ಲ್ಯಾಪ್ಟಾಪು ಇದೆ, ಆದರೆ ಅದನ್ನು ಜಾಸ್ತಿ ರೋಹಿತ್ ಯೂಸ್ ಮಾಡ್ತಾನೆ. ಮತ್ತು ಪದೇ ಪದೇ ಡಿಸ್ಟರ್ಬ್ ಮಾಡೋದು ಎಂತಕ್ಕೆ, ಆನ್ಲೈನ್ ಕ್ಲಾಸ್ಗಳು ಅಟೆಂಡ್ ಮಾಡ್ತಾ ಇರ್ತಾನೆ. ಸೊ ಅದಕ್ಕೋಸ್ಕರ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಟ್ಯಾಬಲ್ಲಿ ಎಡಿಟ್ ಮಾಡ್ಕೊತಾ ಇರ್ತೀನಿ ನಾನು. ಇಲ್ಲಾಂದರೆ ಆ ಫೋನಲ್ಲಿ ಎಡಿಟ್ ಮಾಡ್ಕೊತೀನಿ. ಇವಾಗ ಕೊಬ್ಬರಿ ಬೆಲ್ಲನ ಟೆರೆಸ್ ಮೇಲಿಂದ ಎತ್ಕೊಂಬರೋಣ. ಕಡಲೆ ಬೀಜ ಹುರಿದಿಟ್ಟಿದ್ದಾಯಿತು. ಒಂದೆರಡು ಸಲ ಹತ್ತಿಡಿದ್ರೆ ಹಾಂ ಬೆಳ್ಳಿಗೆ ಹಸಿಟ್ಟು ಮುದ್ದಿಗ ಬೇತಕ್ಕೆ ಹಾಂ ಕಾಂಬರ ಬಿಡ. ಇಲ್ಲ ಮಮ್ಮಿ ಹಾಗೆ ತಿಂದಿಲ್ಲ. ಕೊಬ್ಬರಿ ಆಲ್ರೆಡಿ 2 ದಿವಸ ಒಣಗಿತ್ತು. ಬೆಲ್ಲ ಬೆಳಗ್ಗೆ ಅಷ್ಟೇ ಹಚ್ಚಿಟ್ಟಿರೋದು. ನೋಡಿ ಟೆರಸ್ ಎಲ್ಲ ಇಷ್ಟೊಂದು ಧೂಳಾಗಿದೆ.
ಸಾಮಾನ್ಯವಾಗಿ ತುಂಬ ರೇರು ಟೆರೆಸ್ ಮೇಲೆ ಬರೋದು. ತುಂಬ ಹೈಟ್ ಇದೆ ನೋಡಿ ಮನೆ. ಹಂಗಾಗಿ ಟೆರೆಸ್ ಮೇಲೆ ಹತ್ತು ಬರೋ ಅಷ್ಟರಲ್ಲಿ ಸುಸ್ತಾಗುತ್ತೆ. ನಾನೇನು ಟೆರೆಸ್ ಮೇಲೆ ಬರಲ್ಲ. ನೋಡಿ ಇವಾಗ ನೋಡ್ತಾ ಇದ್ದೀನಿ ಎಷ್ಟೊಂದು ಧೂಳಾಗಿದೆ. ಸೊ ಮಧ್ಯದಲ್ಲಿ ಯಾವಾಗಾದರೂ ಕ್ಲೀನ್ ಮಾಡಬೇಕು. ಈ ಥರ ಏನಾದ್ರು ಧೂಳಾಗಿರೋದು ನೋಡಿಬಿಟ್ರೆ ನನಗೆ ರಾತ್ರಿ ಎಲ್ಲ ನಿದ್ದೆ ಬರಲ್ಲ ಸ್ನೇಹಿತರೆ. ಫಸ್ಟ್ ಕ್ಲೀನ್ ಮಾಡೋವರೆಗೂ ಸಮಾಧಾನ ಇಲ್ಲ. ಸೊ ಗೇಟೆಲ್ಲ ಕ್ಲೀನ್ ಮಾಡಿಕೊಂಡೆ. ದೊಡ್ಡ ಗೇಟ್ ಒಂದು ಹಾಗೆ ಇದೆ. ಚಿಕ್ಕ ಗೇಟು ಮತ್ತು ಮನೆ ಹಿಂಭಾಗದಲ್ಲಿ ಒಂದು ಗೇಟ್ ಇದೆಯಲ್ಲ, ಅದು ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಇವಾಗ ಟೆರಸ್ ನೋಡಿದ್ರೆ ಇಷ್ಟೊಂದು ಧೂಳಾಗಿದೆ. ಕ್ಲೀನ್ ಮಾಡಬೇಕು. ನೋಡೋಣ, ವಾರದ ಮಧ್ಯದಲ್ಲಿ ಹಬ್ಬ ಆದ ನಂತರ ಕ್ಲೀನ್ ಮಾಡ್ಕೋತೀನಿ. ಜೊತೆಗೆ ದೇವರಾಯನ ದುರ್ಗದ ಹಬ್ಬ ಬೇರೆ ಬರುತ್ತೆ. ಹಂಗಾಗಿ ಅದಕ್ಕೂ ಎಲ್ಲ ಮನೆಯೆಲ್ಲ ಮತ್ತೆ ಕ್ಲೀನ್ ಮಾಡಬೇಕು ನಾನು. ಮನೆ ದೇವ್ರದ್ದು ಒಂದು ತೇರು ಹಬ್ಬ ಅಲ್ವಾ, ಹಂಗಾಗಿ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ. ಅಷ್ಟರಲ್ಲಿ ನೋಡೋಣ, ಟೆರೆಸ್ನ ಕ್ಲೀನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡಿ ಹೊರಗಡೆ ಎಳ್ಳು ಬೆಲ್ಲ ಎಲ್ಲ ಮಿಕ್ಸ್ ಮಾಡಿದಾಯಿತು, ತೋರಿಸ್ತೀನಿ ನಿಮಗೆ. ಹೊರಗಡೆ ಬಂದೆ. ಹೊರಗಡೆ ಕಾಂಪೌಂಡು ಮತ್ತು ಎಲ್ಲ ಬಾಗಿಲೆಲ್ಲ ಗುಡಿಸ್ಬಿಟ್ಟು ಹೋಗೋಣ, ಕ್ಲೀನ್ ಮಾಡಿ ಹೋಗೋಣ ಅಂತ ಬಂದೆ. ಸೊ ಅದನ್ನೆಲ್ಲ ಏನು ತೋರಿಸ್ಲಿಲ್ಲ. ಯಾವಾಗಲೂ ಅದನ್ನೇ ತೋರಿಸ್ತಿದ್ರೆ ಬೋರ್ ಆಗುತ್ತೆ ನಿಮಗೆ ಅಂತ. ಒಂದು ಪಕ್ಷಿ ಯಾಕೋ ಈ ಥರ ಇಲ್ಲೇ ಕೂತಿದೆ ನೋಡಿ, ಅದಕ್ಕೋಸ್ಕರ ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಅದೇನೋ ಆಗಿದೆ ಕಾಲು ಅಂದ್ಕೊಂಡು ಬಂದೆ. ಸೊ ಮುಟ್ಟಿದ ತಕ್ಷಣ ಮುಟ್ಟೋವರೆಗೂ ಸುಮ್ಮನೆ ಇತ್ತು. ನನಗೂ ಭಯ ಎಲ್ಲಿ ಕುಕ್ಬಿಡುತ್ತೋ ಅಂತ. ಆಮೇಲೆ ಹಾರೋಯ್ತು. ಸುಜಿತ್ ಕರ್ಕೊಂಬಂದು ತೋರಿಸ್ದೆ. ಹೊರಗಡೆ ಕೆಲಸ ಎಲ್ಲ ಮುಗೀತು. ಇವಾಗ ಎಳ್ಳು ಬೆಲ್ಲನ ಮಿಕ್ಸ್ ಮಾಡಿ ಇಡೋಣ. ಕೊಬ್ಬರಿ ಆಲ್ರೆಡಿ ನಾನು ಒಣಗಿಸಿ ಇಟ್ಟಿದ್ದೆ. ನಾನೇನು ಹೀಳಿಗೆನಲ್ಲಿ ಅಥವಾ ಇದು ಕೊಬ್ಬರಿ ತುರಿಯೋದ್ರಲ್ಲೆಲ್ಲ ನಾನು ತುರಿಯೋದಕ್ಕೆ ಹೋಗಲ್ಲ. ಅಂದರೆ ಮೇಲೆ ತೊಗಟೆ ಎಲ್ಲ ತೆಗಿಯೋದಿಲ್ಲ. ಹೇಗೆ ಅಂತಂದರೆ, ಮನೆಯಲ್ಲಿ ಕೊಬ್ಬರಿ ಸ್ಕಿನ್ ರಿಮೂವ್ ಮಾಡೋದೇ ನನ್ನ ಹತ್ರ. ಅಂದರೆ ಅದು ಏನಂತಾರ ಗೊತ್ತಿಲ್ಲ ನನಗೆ. ಅಂದರೆ ಕೊಬ್ಬರಿ ಮೇಲೆ ಸಿಪ್ಪೆನ ತೆಗಿಯೋ ಅಂಥದ್ದು. ಅದು ತುಂಬ ಈಸಿಯಾಗಿ ತೆಗಿಬೋದು. ಅಂದರೆ ಈಗೆಲ್ಲ ಅದು ಸಿಗುತ್ತಾ ಇಲ್ವೋ ಗೊತ್ತಿಲ್ಲ. ಸೊ ನಾನು ತೊಗೊಂಡು 10-12 ವರ್ಷ ಆಗಿದೆ ಅದನ್ನು ತೊಗೊಂಡು. ಆವಾಗಿಂದ ಸೇಫಾಗಿ ಇಟ್ಕೊಂಡಿದ್ದೀನಿ. ವರ್ಷಕ್ಕೆ ಒಂದೇ ಒಂದು ಸಾರಿ ತೆಗಿತೀನಿ. ಸೊ ನಂಗೆ ತುಂಬ ಈಸಿ ಅದು. ನಂಗೆ ತೆಗಿಯೋದಕ್ಕೆ ಆರಾಮಾಗಿ ಪಟ 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 ಅಂತ ತೆಗೆದ್ಬಿಡ್ಬೋದು. ಹಾಗಾಗಿ ನಂಗೆ ಈಸಿ ಆಗುತ್ತೆ ಕೊಬ್ಬರಿ ಹಚ್ಚೋದಕ್ಕೆ. ಇದರಲ್ಲಿ ಮನೆಯವ್ರು ಕೂಡ ಕೊಬ್ಬರಿ ಹಚ್ಕೊಟ್ಟಿದ್ದಾರೆ. ಈ ಸಲ ನನ್ನ ಪೀರಿಯಡ್ ಬಂದಿದ್ದರಿಂದ ಅವರೇ ಕೊಬ್ಬರಿ ಹಚ್ಕೊಟ್ಟಿರೋದು. ಬೆಲ್ಲ ನಾನು ಹಚ್ಚಿದ್ದೀನಿ. ನೋಡಿ, ಕಡಲೆ ಬೀಜ ಎಲ್ಲ ಹುರಿದು ಸಿಪ್ಪೆ ಎಲ್ಲ ತೆಗೆದು ರಿಮೂವ್ ಮಾಡಿ ಸಿಪ್ಪೆ ಎಲ್ಲ ಹಾಕ್ತಾಯಿದ್ದೀನಿ. ಏನು ಅಂತಂದರೆ, ಕಡಲೆ ಬೀಜನ ಸ್ವಲ್ಪ ಕೆಂಪಗೆ ಹುರಿಬೇಕು. ಅಂದರೆ ಹಳ್ಳಿ ಕಡೆ ನಮ್ಮಮ್ಮ ಹೇಳ್ತಾರೆ ಕೆಂಪಾಳ ಹುರಿಬೇಕು ಅಂತ. ಇಲ್ಲಾಂದರೆ ಅದು ಟೇಸ್ಟ್ ಚೆನ್ನಾಗಿರಲ್ಲ. ಹಸಿ ಹಸಿ ಎಳ್ಳಾದರೂ ಅಷ್ಟೇ, ಕಡಲೆ ಬೀಜ ಆದರೂ ಅಷ್ಟೇ ಸ್ವಲ್ಪ ಕೆಂಪಾಳ ಹುರಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಎಳ್ಳು ಕೂಡ ಹಾಕ್ಕೊಂಡೆ, ಕಡಲೆ ಕೂಡ ಹಾಕ್ಕೊಂಡೆ. ಎಳ್ಳು ಕೂಡ ನಾನು 3/4 kg ಎಳ್ಳನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನಾನು ಇದು ನೈಲನ್ ಎಳ್ಳು ಅಂತ ಬರುತ್ತೆ, ಅದನ್ನು ನಾನು ತೊಗೊಂಡಿಲ್ಲ. ಸ್ವಲ್ಪ ಈ ವಿತೌಟ್ ಪಾಲಿಶ್ ಅಂತ ಹೇಳ್ತಾರೆ. ಅಂದರೆ ಈ ಪಾಲಿಶ್ ತೆಗೆದಿರ್ತಾರೆ ಮೇಲೆ. ಸೊ ಒಳಗಡೆದೆಲ್ಲ ಹಾಗೆ ಇರುತ್ತೆ. ಈಗ ನಾವು ಅಕ್ಕಿನ ತಂದಾಗ, ಈಗ ವೆಯ್ಟ್ ಲಾಸ್ ಜರ್ನಿನಲ್ಲಿ ನಾವು ಉಪಯೋಗಿಸ್ತೀವಲ್ವ, ರಾಜಮುಡಿ ಅಕ್ಕಿ ಈ ಥರದ್ದೆಲ್ಲ ಪಾಲಿಶು ತೆಗ್ದಿರೋದಿಲ್ಲ. ಅದು ಸುಮ್ಮನೆ ಅದರ ಸ್ಕಿನ್ ಮಾತ್ರ ರಿಮೂವ್ ಮಾಡಿರ್ತಾರೆ. ಅದೇ ಥರ ಎಳ್ಳನ್ನು ನಾನು ಉಪಯೋಗಿಸೋದು ಮನೆಯಲ್ಲೂ ಅಷ್ಟೇ. ಗುಬ್ಬಿನಲ್ಲಿ ಏನು ಅಂತಂದರೆ, ಒಂದೇ ಒಂದು ಶಾಪಲ್ಲಿ ನಾವು ರೆಗ್ಯುಲರಾಗಿ ದಿನಸಿ ತರ್ತೀವಲ್ಲ, ಆ ಶಾಪಲ್ಲಿ ಮಾತ್ರ ಆ ಒಂದು ಎಳ್ಳು ಸಿಗುತ್ತೆ. ಎಲ್ಲ ಕಡೆ ಗುಬ್ಬಿಲಿ ಎಲ್ಲೂ ಆ ಎಳ್ಳು ಸಿಗಲ್ಲ. ನಾನು ಎಲ್ಲ ಕಡೆ ನೋಡಿದ್ದೀನಿ, ಅವ್ರ ಶಾಪಲ್ಲಿ ಮಾತ್ರ ಆ ಎಳ್ಳು ಸಿಗೋದು. ಅದನ್ನೇ ತೊಗೊಂಬಂದು ಫ್ರೈ ಮಾಡಿ ಹಾಕಿ ಇವಾಗ ಜೀರಿಗೆ ಪೆಪ್ಪಿ ಸೇರಿಸ್ತಾ ಇದ್ದೀನಿ. ಮುಂಚೆ ಎಲ್ಲ ಜೀರಿಗೆ ಎಲ್ಲ ಸೇರಿಸ್ತಾ ಇರಲಿಲ್ಲ. ಇವಾಗ ಮಕ್ಳಿಗೆ ಸ್ವಲ್ಪ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಏನು ಅಂತಂದರೆ, ಇದಕ್ಕೆ ಕಲರ್ಸ್ ಎಲ್ಲ ಯೂಸ್ ಮಾಡಿರ್ತಾರಲ್ವ, ಆರ್ಟಿಫಿಷಿಯಲ್ ಕಲರ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ, ಫುಡ್ ಕಲರ್ಸ್ ಎಲ್ಲ. ಹಂಗಾಗಿ ಇದನ್ನು ಸೇರಿಸೋದಕ್ಕೆ ನನಗೇನು ಅಷ್ಟು ಇಷ್ಟ ಆಗಲ್ಲ. ಸೊ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಸೇರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ಫೈನಲಾಗಿ ಎಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಟೆ. ಸೊ ಇವತ್ತಿನ ಬ್ಲಾಗ್ ಏನು ಅಂತ ಅಂದರೆ, ಇವತ್ತು ಸೋಮವಾರದ ಬ್ಲಾಗ್ನ ಇದರಲ್ಲೇ ಶೇರ್ ಮಾಡ್ತಾಯಿದ್ದೀನಿ. ನಾನು ಬೆಳಗ್ಗೆ ಎಕ್ಸಸೈಸಿಂದ, ನಿಮಗೆ ಗೊತ್ತೇ ಇದೆ, ನನ್ನ ರೆಗ್ಯುಲರ್ ವ್ಯೂವರ್ಸ್ ಆದರೆ ಎಕ್ಸಸೈಸಿಂದ ನನ್ನ ರೊಟೀನ್ ಸ್ಟಾರ್ಟ್ ಆಗುತ್ತೆ. ಸಣ್ಣ ಆಗಿದ್ದೀನಿ ಅಂತ ಎಕ್ಸಸೈಸ್ ಏನೂ ಬಿಡ್ತಾ ಇಲ್ಲ. ಅವರು ಕಮೆಂಟ್ ಕೂಡ ಮಾಡಿದ್ರಿ, ತುಂಬ ಸಣ್ಣ ಆಗಿದ್ದೀರಾ, ಅದಕ್ಕೆ ಫೇಸ್ ಎಲ್ಲ ಒಳಗೋಗಿದೆ ಅಂತಾಯಿದ್ರು. ಸೊ ನನಗೂ ಕೂಡ ಹಾಗೆ ಅನ್ನಿಸ್ತಾ ಇದೆ. ಡಯಟ್ನ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡ್ತೀನಿ. ಏಕೆಂತಂದರೆ
ತುಂಬ ಏನೋ ಡಯಟ್ ನಾನು ನಿಮ್ಗೆ ತೋರಿಸೇ ಇದ್ದೀನಿ. ತುಂಬ ಏನು ಸ್ಟ್ರಿಕ್ಟಾಗಿ ಡಯಟ್ನ ಫಾಲೋ ಮಾಡೋದಕ್ಕೆ ಹೋಗಿಲ್ಲ. ಆದರೂ ನನ್ನ ವೆಯ್ಟ್ ಅಷ್ಟೇ ಇದೆ, ಒಂದು 69-70 ಇದೆ. ಆದರೆ ನೋಡೋದಕ್ಕೆ ತುಂಬ ಫಿಟ್ ಆಗಿದ್ದೀನಿ. ಸೊ ಎಲ್ಲರೂ ಕೂಡ ಹೇಳ್ತಾಯಿದ್ರು, ತುಂಬ ಇನ್ನೂ ಸಣ್ಣ ಆಗಿದ್ದೀರಾ ಅಂತ ಹೇಳ್ಬಿಟ್ಟು, ರಿಯಲಾಗಿ ನೋಡಿದವರು, ಸ್ಯಾರಿನಲ್ಲಿ ನನ್ನ ನೋಡಿದವರು. ಹಾಗಾಗಿ ಇವತ್ತಿಂದ ತುಂಬ ಏನು ಸ್ಟ್ರಿಕ್ಟಾಗಿ ಏನು ಫಾಲೋ ಮಾಡೋದು ಬೇಡ ಅಂದ್ಕೊಂಡು ನಾನು ಎಕ್ಸಸೈಸ್ ಮಾತ್ರ ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ನನ್ನ ವರ್ಕೌಟ್ನ ಬಿಡೋದಿಲ್ಲ. ತಿನ್ಕೊಂಡು ಊಟ ಮಾಡಿಕೊಂಡು ಎಕ್ಸಸೈಸ್ ಮಾಡಿಕೊಂಡು ಇರೋಣ ಅಂತ ಹೇಳ್ಬಿಟ್ಟು ನನ್ನ ಮುಂದೆ ಹೇಳ್ತಾ ಇರೋದು. ಈ ಥರ ಚೇಂಜಸ್ನ ಮಾಡ್ಕೊಂಡಿದ್ದೀನಿ. ಸೊ ಇವೆಲ್ಲವೂ ಕೂಡ ಚಿಕ್ಕ ಚಿಕ್ಕ ಎಕ್ಸಸೈಸ್ಗಳನ್ನ ನಿಮಗಾಗಿ ತೋರಿಸ್ತಾ ಇರ್ತೀನಿ. ಇದೆಲ್ಲ ಈ ಥರ ಎಕ್ಸಸೈಸ್ಗಳಿಂದ ನೀವು ಸ್ಟಾರ್ಟ್ ಮಾಡಿ ಖಂಡಿತ ಫಿಟ್ ಆಗ್ತೀರಾ. ನೀವು ವೆಯ್ಟ್ ಲಾಸ್ ಜರ್ನಿನಲ್ಲಿ ಮೇಯ್ನಾಗಿ ನಿಮಗೆ ತಾಳ್ಮೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲ ಅಂದರೆ 15 ದಿವಸ ಮಾಡಿ, ತಿಂಗಳು ಮಾಡಿ, ಅಯ್ಯೋ ನನ್ನ ವೆಯ್ಟ್ ಇಳಿತಾ ಇಲ್ಲ ಅಂತ ಅಂದ್ಕೋಬೇಡಿ. ಯಾಕೆ ಅಂತಂದರೆ ಸುಮಾರು ಜನ ಬರೀ ಫುಡ್ ಕಂಟ್ರೋಲ್ ಮಾಡಿ ವೆಯ್ಟ್ ಲಾಸ್ ಮಾಡಿರೋರು ಉಂಟು. ಆದರೆ ನನ್ನ ಪ್ರಕಾರ ಫುಡ್ ಮಾತ್ರ ಕಂಟ್ರೋಲ್ ಆಗೋದಲ್ಲ, ನಾವು ಎಕ್ಸಸೈಸ್ ಕೂಡ ಮಾಡೋದ್ರಿಂದ ನಮ್ಮ ಬಾಡಿ ಫಿಟ್ ಆಗುತ್ತೆ, ಜೊತೆಗೆ ನಮ್ಮ ಬಾಡಿ ಒಂದು ಶೇಪಿಗೆ ಬರುತ್ತೆ. ಸುಮಾರು ಜನ ಕೇಳ್ತಾ ಇರ್ತೀರ ಸ್ಯಾರಿ ವೇರ್ ಮಾಡಿದಾಗ ಸ್ಯಾರಿ ಶೇಪ್ ವೇರ್ನ ಯೂಸ್ ಮಾಡ್ತೀರಾ ಅಂತ. ಸೊ ಇಲ್ಲ, ಯಾಕೆಂದರೆ ನನ್ನ ಎಕ್ಸಸೈಸ್ ಮಾಡ್ತಾ ಮಾಡ್ತಾ ನನ್ನ ಬಾಡಿ ಒಂದು ಶೇಪಲ್ಲಿದೆ, ಚೆನ್ನಾಗಿ ಕಾಣುತ್ತೆ ಡ್ರೆಸ್ ವೇರ್ ಮಾಡಿದಾಗ, ಸ್ಯಾರಿ ವೇರ್ ಮಾಡಿದಾಗ. ಎಕ್ಸಸೈಸ್ ಮಾತ್ರ ಬಿಡೋದಕ್ಕಾಗೋದಿಲ್ಲ. ಯಾಕೆಂದರೆ ನನಗೂ ಕೂಡ ಕಾಲು ನೋವು ಮತ್ತು ಈ ಸಯಾಟಿಕಾ ನರೋಸ್ ಅಂತ ಏನಿರುತ್ತೆ ಅದು ಕೂಡ ನನಗೆ ಪೇಯ್ನ್ ಬರುತ್ತೆ. ಅದಕ್ಕೋಸ್ಕರ ನಾನು ಎಕ್ಸಸೈಸ್ಗಳನ್ನ ರೆಗ್ಯುಲರಾಗಿ ಮಾಡ್ತೀನಿ, ಆ ಒಂದು ಪೇಯ್ನ ಕಂಟ್ರೋಲ್ ಮಾಡೋದಕ್ಕೆ. ಸೊ ಆ ಒಂದು ನರೋಸಿಂದ ಕಾಲಿಗೆ, ಸೊಂಟದಿಂದ, ನಿಮಗೆ ಗೊತ್ತೇ ಇರುತ್ತೆ ಎಷ್ಟೊಂದು ಜನಕ್ಕೆ ಸೊಂಟದಿಂದ ಎಳೀತಾ ಇರುತ್ತೆ ನೋವು, ನರೋಸ್ ಎಳ್ದಂಗೆ ಆಗ್ತಾ ಇರುತ್ತೆ, ನೋವು ಬರ್ತಾ ಇರುತ್ತೆ. ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಬೋದು ಎಕ್ಸಸೈಸ್ ಮಾಡೋದ್ರಿಂದ. ಅದ್ರ ಥರ ನಿಮ್ಗೇನಾದರೂ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ, ಸಯಾಟಿಕಾ ನರೋಸಿಂದ ನಿಮ್ಗೇನಾದರೂ ನೋವಾಗ್ತಾ ಇದೆ, ಕಾಲುಗಳ ನೋವು ಕಮ್ಮಿ ಆಗ್ತಾ ಇಲ್ಲ ಅನ್ನೋದಾದರೆ ಸೊ ಕಮೆಂಟ್ ಮಾಡಿ. ಅದಕ್ಕೆಲ್ಲ ಯಾವ ಎಕ್ಸಸೈಸ್ನ ಮಾಡ್ತೀನಿ, ಯಾವ ಯೋಗಾಭ್ಯಾಸ ಮಾಡ್ತೀನಿ ಆ ಒಂದು ಪೇಯ್ನ್ ಕಂಟ್ರೋಲ್ಗೋಸ್ಕರ ಅಂತ ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ. ಸೊ ಯೋಗ, ಎಕ್ಸಸೈಸು, ವಾಕ್ ಇದನ್ನೆಲ್ಲ ಮಾಡೋದ್ರಿಂದ ಎಷ್ಟೊಂದು ಬೆನಿಫಿಟ್ ಇದೆ ಅಂತ ಅಂದರೆ, ಫುಡ್ಡು ಕಂಟ್ರೋಲ್ ಮಾಡಿ ವೆಯ್ಟ್ ಲಾಸ್ ಮಾಡೋದಲ್ಲ, ಸೊ ಎಲ್ಲನೂ ಬ್ಯಾಲೆನ್ಸಾಗಿ ಇಟ್ಕೊಂಡು ವರ್ಕೌಟ್, ಎಕ್ಸಸೈಸ್ ಮಾಡೋದ್ರಿಂದ ಕೂಡ ನಾವು ವೆಯ್ಟ್ ಲಾಸ್ ಮಾಡ್ಬೋದು. ಏಕೆಂದರೆ ನೋಡಿ, ಹಿಂದಿನ ವೀಡಿಯೋಗಳಲ್ಲಿ ನೋಡಿ, ಈಗಿನ ವೀಡಿಯೋಗಳಲ್ಲಿ ನೋಡಿ ಎಷ್ಟು ಚೇಂಜಸ್ ಕಾಣಿಸ್ತಾ ಇದೆ ಅಂತ ನಿಮಗೇನೆ ನನ್ನ ವೆಯ್ಟ್ನಲ್ಲಿ, ನನ್ನ ಒಂದು ಬಾಡಿಯಲ್ಲಿ. ಸೊ ಏನು ಗೊತ್ತಾ, ನನ್ನ ಫೇಸೆಲ್ಲ ಚಬ್ಬಿ ಆಗಿತ್ತು, ಇವಾಗ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಸೊ ಇದ್ರ ಮೀರ ನಾನು ವೆಯ್ಟ್ ಲಾಸ್ನ ಮಾಡೋದಕ್ಕೆ ಹೋಗೋದಿಲ್ಲ. ಒಂದು ಎಕ್ಸಸೈಸು ಮತ್ತು ಊಟ, ರೆಗ್ಯುಲರ್ ಊಟ ಮಾಡ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಂದ್ಕೊಂಡಿದ್ದು ನನ್ನ ಒಂದು ಥೈಡ್ಸ್ ಏನು ಫ್ಯಾಟ್ ಇದೆ ಕಡಿಮೆ ಮಾಡ್ಕೋಬೇಕು ಅಂತ. ಸೊ ನೋಡ್ತಾ ಇದ್ದೀರಾ, ನನ್ನ ಕಾಲಿನ ತೊಡೆಯ ಭಾಗದ ಎಲ್ಲ ಒಂದು ಫ್ಯಾಟ್ ಕೂಡ ಎಲ್ಲನೂ ಕಡಿಮೆ ಆಗಿದೆ. ಸೊ ಕೈದೊಂದು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ನೀವು ನೋಡ್ತಾನೆ ಇರ್ತೀರಾ, ನನ್ನ ಎಕ್ಸಸೈಸ್ಗಳೆಲ್ಲ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಇರುತ್ತೆ. ಸೊ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟನೇ ಇರುತ್ತೆ, ನಿಮಗೆ ಈಸಿಯಾಗಿ ತೋರಿಸ್ಕೊಡ್ತೀನಿ. ಇವಾಗ ನಾನಿದು ಯೂಸ್ ಮಾಡಿರೋ ಅಂಥ ಪ್ಯಾಂಟ್ ಬಂದು ಲೆಗಿನ್ಸ್ ಪ್ಯಾಂಟ್ ಅಲ್ಲ, ಇದು ನಾನು ಯೋಗಕ್ಕೆ ಅಂತಲೇ ಯೂಸ್ ಮಾಡ್ತಿರೋ ಅಂಥ ಪ್ಯಾಂಟು. ಯೋಗ ಪ್ಯಾಂಟ್ ಅಂತ ಕೇಳಿದ್ರೆ ನಿಮಗೆ ಎಲ್ಲ ಶಾಪಲ್ಲಿ ಕೊಡ್ತಾರೆ. ಇದು ನಾನು ಜಾಕಿ ಅವ್ರದ್ದು ತೊಗೊಂಡಿದ್ದೀನಿ. ಸೊ ತುಂಬ ಕಂಫರ್ಟಬಲ್ ಆಗಿದೆ ಮತ್ತು ತುಂಬ ಬಾಳಿಕೆ ಬರುತ್ತೆ. ಮೊದಲಿದ್ದೆಲ್ಲ ಯೋಗ ಎಕ್ಸಸೈಸ್ ಮಾಡೋದಕ್ಕೆ ಅಂತ ಯೂಸ್ ಮಾಡಿ ಅದೆಲ್ಲ ಹಾಳಾಯಿತು. ಸೊ ಇವಾಗ ಇದೊಂದು 3-4 ನಾನು ಯೋಗಕ್ಕೆ ಅಂತಲೇ ಒಂದಷ್ಟು ಟಿ ಶರ್ಟ್ಸು ಇದನ್ನು ಇಟ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ನಲ್ಲಿ ನಿಮಗೆ ಸಣ್ಣ ಪುಟ್ಟ ಎಕ್ಸಸೈಸ್ಗಳನ್ನ ತೋರಿಸ್ತಾ ಇರೋದು. ಅಂದರೆ ಬಾಡಿ ಫುಲ್ ವರ್ಕೌಟ್ನ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಥೈಡ್ಸ್ ಆಗ್ಬೋದು, ಅಥವಾ ಸೈಡ್ ಫ್ಯಾಟ್ ಆಗ್ಬೋದು, ಸ್ಟಮಕ್ ಆಗ್ಬೋದು, ಎಲ್ಲದಕ್ಕೂ ಸಂಬಂಧಪಟ್ಟಿರೋಂಥ ಎಕ್ಸಸೈಸ್ಗಳನ್ನ ತೋರಿಸ್ತಾ ಇದ್ದೀನಿ. ಜೊತೆಗೆ ನಾನು ಎಲ್ಲ ರೀತಿಯಾದಂತಹ ಎಕ್ಸಸೈಸ್ ವರ್ಕೌಟ್ಗಳನ್ನ ಮಾಡ್ತೀನಿ. ಜೊತೆಗೆ ನನಗೆ ಯೋಗ ಕೂಡ ಬರೋದರಿಂದ ಅದರ ವರ್ಕೌಟ್ ಜೊತೆಗೆ ಇದನ್ನು ಕೂಡ ನಾನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಸೊ ಬ್ಲಾಗ್ಗಳು ಇಷ್ಟ ಆಗ್ತಿದೆಯಾ ಹೇಗೆ ಅಂತ ಖಂಡಿತ ಕಮೆಂಟ್ನಲ್ಲಿ ನೀವು ತಿಳಿಸ್ಬೋದು. ಅಥವಾ ನಿಮ್ಗೆ ಯಾವ ಥರ ಎಕ್ಸಸೈಸ್ಗಳು ಬೇಕು ಅದನ್ನು ನೀವು ಕಮೆಂಟ್ನಲ್ಲಿ ತಿಳಿಸಿದ್ರೆ ಖಂಡಿತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡ್ತಾ ಇದ್ದೀರಾ, ಸೊ ಮೊದಲಿದ್ದು ನನ್ನ ಒಂದು ಬಾಡಿ ಶೇಪ್ಗೂ ಇವಾಗ್ಲೂ ನಿಮಗೆ ವ್ಯತ್ಯಾಸ ಗೊತ್ತಾಗ್ತಾ ನೀನು ನೋಡು, ಪ್ಯಾಂಟ್ ನೋಡಿ ಉಲ್ಟಾ ಹಾಕೊಂಡು ನೋಡಿ, ಸುಜಿತ್ ನೋಡಿ ತಿಕ್ಲು ಅಂತಾರೆ ನೋಡಿ, ಇಲ್ಲಿ ನೋಡಿ ವಿಡಿಯೋ ಮಾಡಿದ್ದೀನಿ ತಡಿ, ಎಲ್ಲ ನೋಡ್ತಾರೆ, ಆಡ್ಕೊಂತಾರೆ. ಬಿಟ್ಬಿಟ್ಟು ಸರಿಗೆ ಹಾಕೋಗು. ಇದಾದ ನಂತರ ಮನೆ ಕ್ಲೀನಿಂಗು
ಸೊ ಡ್ರೆಸ್ ಚೇಂಜ್ ಮಾಡ್ಕೊಂಬರ್ಬೇಕಿತ್ತು, ಟೈಮ್ ಆಗ್ಬಿಡ್ತು. ಹಾಗಾಗಿ ಹಾಗೇ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಬಾಲ್ಕನಿ ತುಂಬ ದೊಡ್ಡದಿದೆ. ಸೊ ಯಾವಾಗ ಕ್ಲೀನ್ ಮಾಡ್ತಾಯಿದ್ರೂ ಓಪನ್ ಇರೋದ್ರಿಂದ ಧೂಳು ಯಾವಾಗಲೂ ಕೂರ್ತಾ ಇರುತ್ತೆ. ಸೊ ಹಾಗಾಗಿ ವಾರಕ್ಕೆ 2 ಬಾರಿ ನಾನು ಇದನ್ನು ಒರೆಸ್ಲೇಬೇಕಾಗುತ್ತೆ. ಬಾಲ್ಕನಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು, ಜೊತೆಗೆ ಒಳಗಡೆ ಕೂಡ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇವಾಗ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಏನದು ಅಂತಂದರೆ, ಎಲ್ಲ ಕ್ಲೀನ್ ಮಾಡಿದ್ದಾಯಿತು, ಕೆಳಗಡೆ ಬಂದೆ. ಇವತ್ತು ಮಜ್ಜಿಗೆ ಸಾಂಬಾರನ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಮ್ಮ ಮನೇಲಿ ಹೇಗೆ ಮಾಡ್ತೀವೋ ಆ ರೀತಿಯಾಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಒಂದೇ 1 ಸ್ಪೂನಷ್ಟು ಅಕ್ಕಿನ ಆಲ್ರೆಡಿ ಮೊದಲೇ ಜಾರ್ನಲ್ಲಿ ನೆನೆ ಹಾಕಿದ್ದೀನಿ. ಅಕ್ಕಿ ಹಾಕೋ ಉದ್ದೇಶ ಏನು ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಜೊತೆಗೆ ಕೆಲವ್ರ ಮನೆಯಲ್ಲಿ ಮಜ್ಜಿಗೆ ಸಾರು ಮಾಡಿದಾಗ ಈ ಒಡ್ಕು ಥರ ಆಗ್ತಾ ಇರುತ್ತೆ, ಅಂದರೆ ಮಜ್ಜಿಗೆಲಿ ಒಂಥರ ಒಡೆದಿರೋ ಥರ ಆಗ್ತಾ ಇರುತ್ತೆ, ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಸೊ ಸಾಂಬಾರು ತಿಕ್ನೆಸ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಮಜ್ಜಿಗೆ ಸಾರಿಗೆ ಸ್ವಲ್ಪ ಅಕ್ಕಿನ ಹಿಂದಿನ ಕಾಲದವರು ಬಳಸ್ತಾರೆ. ಅಮ್ಮ ಎಲ್ಲ ಹೀಗೇ ಸ್ವಲ್ಪ ಅಕ್ಕಿ ಹಾಕ್ತಾರೆ. ಸೊ ಅಕ್ಕಿನ ನೆನೆಸಿರೋದು 1 ಸ್ಪೂನ್ ಹಾಕಿದ ಮೇಲೆ, ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿನ ಒಂದು ಗಡ್ಡೆ ಈರುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿನ ಎಣ್ಣೆಯಲ್ಲಿ ಹುರಿದಿಟ್ಕೊಂಡಿದ್ದೀನಿ. ಅಮ್ಮವರೆಲ್ಲ ಏನು ಮಾಡೋರು ಅಂದರೆ ಆವಾಗ ಒಲೆಯಲ್ಲಿ ಸುಟ್ಟು ಹಾಕೋರು. ಇವಾಗ ಎಲ್ಲೂ ಒಲೆಗಳಿಲ್ಲ ನೋಡಿ ನಮ್ಮ ಮನೆಗಳಲ್ಲಿ, ಹಾಗಾಗಿ ಎಣ್ಣೆಯಲ್ಲಿ ಹುರಿದು ಹಾಕ್ತೇನೆ. ಗ್ಯಾಸ್ ಮೇಲೆಲ್ಲ ಸುಡೋದಕ್ಕೆ ಹೋಗಲ್ಲ. ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ತೆಂಗಿನಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಿಶಿನ, ಒಂದು 10 ಕಾಳಷ್ಟು ಕಡಲೆ, ಸ್ವಲ್ಪ ಖಾರದ ಪುಡಿ, ಇಷ್ಟೆಲ್ಲನೂ ಹಾಕಿಬಿಟ್ಟು ಸ್ವಲ್ಪ ಮಜ್ಜಿಗೆನೇ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋ ಅಂಥದ್ದು. ಮಜ್ಜಿಗೆ ಹಾಕಿ ರುಬ್ಕೊಳ್ಳೋದು. ನನ್ನ ದಿನನಿತ್ಯದ ಒಂದು ರೋಟೀನಲ್ಲಿ, ಅಂದರೆ ಫುಡ್ ರೋಟೀನಲ್ಲಿ ಮೊಳಕೆ ಕಟ್ಟಿದಂಥ ಕಾಳುಗಳು ಏರಳವಾಗಿರುತ್ತೆ ಅಂತ ನಿಮಗೂ ಗೊತ್ತು. ಸೊ ಅದಕ್ಕೆ ಕೂಡ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸುಜಿತ್ಗೆ ಅಭ್ಯಾಸ ಮಾಡಿಸಿದ್ದೀನಿ ನಾನು. ಅವನಿಗೆ ಸ್ನ್ಯಾಕ್ಸ್ಗೆಲ್ಲ ನಾನು ಒಂದೊಂದು ದಿವಸ ಫ್ರೂಟ್ಸ್ ಇವನ್ನೇ ಹಾಕಿಬಿಡ್ತೀನಿ. ಮೊಳಕೆ ಕಟ್ಟಿದ ಕಾಳನ್ನ ಸ್ವಲ್ಪ ತರಕಾರಿಗಳೆಲ್ಲ ಹಾಕಿ ರೆಡಿ ಮಾಡಿಕೊಂಡು ಬಾಕ್ಸ್ಗೆ ಅದನ್ನೇ ಹಾಕ್ತೀನಿ. ಮಜ್ಜಿಗೆ ಸಾರಿಗೆ ರುಬ್ಕೊಂಡಿದ್ದಾಯಿತು. ಸೊ ಅದೇ ಒಂದು ಜಾರೆಲ್ಲ ತೊಳೆದು ಇವಾಗ ಏನು ರುಬ್ಬಿಟ್ಕೊಂಡಿದ್ದೆ ಅದಕ್ಕೇನೆ ಮಜ್ಜಿಗೆಗೆ ಮೊದಲನೇದಾಗಿ ಮಜ್ಜಿಗೆ ಕಡೆದು ಇಟ್ಕೊಂಡಿದ್ದೆ, ಅದೇ ಮಜ್ಜಿಗೆಗೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಎಣ್ಣೆ, ಕರಿಬೇವು, ಸಾಸಿವೆ ಎಲ್ಲ ಸಿಡಿಸಿದ ನಂತರ ಒಂದೇ ಒಂದು ಈರುಳ್ಳಿ, ದಪ್ಪ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಹಾಕಿ ಅದನ್ನು ಸ್ವಲ್ಪ ಕೆಂಪಾಗುವವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಇವಾಗ ಏನು ಮಜ್ಜಿಗೆ ಜೊತೆ ಮಸಾಲೆ ಎಲ್ಲ ರುಬ್ಬಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಒಗ್ಗರಣೆಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ, ಉಪ್ಪು ಹಾಕಿರೋ ಸ್ಕಿಪ್ ಆಗಿದೆ, ಉಪ್ಪನ್ನು ಮಿಸ್ ಮಾಡಬೇಡಿ. ಉಪ್ಪು ಹಾಕಿ ಸ್ವಲ್ಪ ಕುದಿಸ್ಕೊಂಡ್ರೆ ಮಜ್ಜಿಗೆ ಸಾಂಬಾರು ರೆಡಿ ಆಗುತ್ತೆ. ಈ ರೀತಿಯಾಗಿ ಮಾಡ್ಕೋತೀವಿ, ಬಹಳ ಚೆನ್ನಾಗಿರುತ್ತೆ. ಕೆಮ್ಮು ನೆಗಡಿ ಆಗಿರೋ ಟೈಮಲ್ಲಿ, ಜೊತೆಗೆ ಒಂದೇ ಥರ ಸಾಂಬಾರು ತಿಂದು ಬೇಜಾರಾಗಿದೆ ಅಂದಾಗ ಈ ಥರ ಮಜ್ಜಿಗೆ ಸಾರು ಮಾಡಿ ನೋಡಿ, ಒಂದು ಸಲ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಕುದಿಸ್ಬಾರ್ದು ಮಜ್ಜಿಗೆ ಸಾಂಬಾರನ್ನ. ಒಂದೆರಡು ಕುದಿ ಬಂದರೆ ಸಾಕು, ಆಫ್ ಮಾಡಿಬಿಡ್ಬೇಕು ಸ್ಟವ್. ಸೊ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮಜ್ಜಿಗೆ ಸಾಂಬಾರು ಮುದ್ದೆ ಕಾಂಬಿನೇಷನ್ಗೆ ಚೆನ್ನಾಗಿರುತ್ತೆ. ಜೊತೆಗೆ ಹೆಸರು ಕಾಳು ಅಥವಾ ಕಡಲೆಕಾಳನ್ನು ಬೇಯಿಸ್ಕೊಂಡ್ರೆ ಸೈಡಲ್ಲಿ, ಅಂದರೆ ಸ್ವಲ್ಪ ಫ್ರೈ ಮಾಡಿ ಕುಕ್ಕರ್ಗೆ ಹಾಕಿ ಸ್ವಲ್ಪ ಉಪ್ಪು ನೀರು ಹಾಕಿ ಕುಕ್ಕರ್ನಲ್ಲಿ 1-2 ವಿಷಲ್ ಹೊಡಿಸ್ಕೊಂಡ್ರೆ ಮುದ್ದೆ ಜೊತೆ ಕಾಂಬಿನೇಷನ್ ಸೂಪರಾಗಿರುತ್ತೆ. ನಿಮಗೆ ತೋರಿಸ್ತೀನಿ ನನ್ನ ಊಟ ಹೇಗಿರುತ್ತೆ ಅಂತ. ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ನಲ್ಲಿ ತಿಳಿಸಿ. ಸೊ ಏನು ಗೊತ್ತಾ, ಮಜ್ಜಿಗೆ ಸಾರಿಗೆ ತುಂಬ ನೀರು ಹಾಕಬಾರ್ದು, ನೆನಪಿರಲಿ. ಸ್ವಲ್ಪ ಗಟ್ಟಿಗೆ ಮಾಡ್ಕೊಬೇಕು. ತುಂಬ ತೆಳ್ಳಗೆಲ್ಲ ಮಾಡಿಕೊಂಡ್ರೆ ಅದರ ಟೇಸ್ಟೇ ಸಿಗೋದಿಲ್ಲ. ಮಜ್ಜಿಗೆ ಸಾಂಬಾರು ಬಂದು ಸ್ವಲ್ಪ ಗಟ್ಟಿಗೆ ಇರಬೇಕು ನೋಡಿ, ಈ ರೀತಿಯಾಗಿರಬೇಕು. ಚೆನ್ನಾಗಿರುತ್ತೆ, ಹುಳಿ ಹುಳಿಯಾಗಿ, ಅನ್ನಕ್ಕೂ ಚೆನ್ನಾಗಿರುತ್ತೆ, ಮುದ್ದೆಗಂತೂ ಸೂಪರಾಗಿರುತ್ತೆ ನೋಡಿ. ಇವಾಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಊಟಕ್ಕೆ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಮನೆಯವ್ರಿಗೆ ಮೊದಲನೇದಾಗಿ ಊಟ ಕೊಟ್ಟು ನನ್ನ ಊಟ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಏನು ಅಂತ ಅಂದರೆ ಇವತ್ತಿನ ಬ್ಲಾಗ್ ತುಂಬ ಲೆಂತ್ ಆಗುತ್ತೆ ಅಂತ ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಊಟ ಹೇಗಿದೆ ನನ್ನ ಮಧ್ಯಾಹ್ನದ ಊಟ ಅಂತ. ಥ್ಯಾಂಕ್ ಯು.